ಎವ್ರಿವನ್, ಎಲ್ಲರಿಗೂ ಸ್ವಾಗತ ನನ್ನ ಪಾರ್ಟ್ 2 ವ್ಲಾಗ್ಗೆ. ಯಾರ್ಯಾರು ಪಾರ್ಟ್ 1 ನೋಡಿಲ್ಲ ಪ್ಲೀಸ್ ಹೋಗಿ ಪಾರ್ಟ್ 1 ವ್ಲಾಗ್ನ ನೋಡ್ಕೊಂಡು ಬನ್ನಿ. ಕೈಯಲ್ಲಿ ಅರ್ಸ್ಕೊಂಡ್ ಬಂದಿರೋದು ಅವನೊಬ್ಬನೇ. ಚಿಪ್ಸ್ ಇಟ್ಕೊಳ್ಳ ಮಾನ್ಸ ನಿನಗೇನ್ ಬೇಕು ಇಟ್ಕೊಳಕ. ನೋಡಿ, ನಾವು ಆ್ಯಕ್ಚುಲಿ ಟ್ರಕ್ಕಿಂಗ್ ಹೋಗ್ತಾ ಇಲ್ಲ, ಪಿಕ್ನಿಕ್ ಹೋಗ್ತಾ ಇದ್ದೀವಿ. ನಮ್ಮ ಹುಡುಗಿ ಬ್ಯಾಗ್ ತುಂಬ ಎತ್ಕೊಂಡ್ ಬಂದವಳೆ. ಇವನು ಬರೀ ಕೈಯಲ್ಲಿ ಬಂದವನೆ, ಒಂದು ವಾಟರ್ ಬಾಟಲ್ ಸಹ ಎತ್ಕೊಂಡ್ ಬಂದಿಲ್ಲ. ಗೊತ್ತಿತ್ತು ಬಲಿಕ ಬಕ್ರ ನೀನೆ. ನಾನೇ. ಅಯ್ಯೋ, ನನ್ನ ಮದುವೆ ಆಗಿ 1 ವರ್ಷ ಆದ್ಮೇಲೆ ಗಿಫ್ಟ್ ಎತ್ಕೊಂಡ್ ಬಂದವಳು ಹುಡುಗಿ. ಅಯ್ಯೋ, ಬನ್ನಿ ಹೋಗುವ. ಜೈ. ಓ ಮೈ ಗಾಡ್, ಕ್ಲೌಡ್ಸ್ ನೋಡಿ ಏನು ಮಸ್ತ್ ಕಾಣಿಸ್ತೈತೆ. ಇದು ಫಸ್ಟ್ ಟ್ರಕ್ಕಿಂಗ್. ನಾನು ಹೇಳ್ದಂಗೆ ನಾನು ಫುಲ್ ಟ್ವಿನ್ನಿಂಗ್. ಇಲ್ಲ, ಇವನು ಕೂಡ ಪ್ಯಾಂಟ್ ಕಲರ್ ವರ್ಷದ್ಮೇಲೆ ಬೆಳ್ಳಗೆ ಬರ್ತಾನೆ. ಹೊಡ್ಸ್ಕೊಟ್ರ ಕ್ಯಾಮ್ರಾ ಬೆಳ್ಳಗೆ ಬರಲಿ ಅಂದ್ಬಿಟ್ಟು. ಅದರ ಮಾಂಸ. ಪಾರ್ಟ್ 1 ಬ್ಲಾಗಲ್ಲಿ ಕೂಡ ತಿಳಿಸಿದ್ದೆ ಸ್ಕೂಲ್ ಫ್ರೆಂಡ್ಸ್ ಜೊತೆ ಟ್ರಕ್ ಹೋಗ್ತಾ ಇದ್ದೀನಿ ಅನ್ನೋದು. ಬಟ್ ಈ ಟ್ರಕ್ ಈ ಫ್ರೆಂಡ್ಸ್ ಜೊತೆ ಸಿಕ್ಕಾಪಟ್ಟೆ ಜಾಲಿಯಾಗಿತ್ತು. ಆ್ಯಂಡ್ ನಾವು ಯಾಕೆ ಈ ಲೊಕೇಶನ್ ಚೂಸ್ ಮಾಡ್ಕೊಂಡಿದ್ವಿ ಅಂದರೆ, ಇದು ಟ್ರಕ್ ಮಾಡೋದಕ್ಕೆ 3-4 ಅವರ್ಸಲ್ಲಿ ಆರಾಮ್ಸೆ ಟ್ರಕ್ ಮಾಡ್ಬೋದು. ಏನು ಸುಸ್ತಾಗೋದು ಅಥವಾ ವೆರಿ ಡಿಫಿಕಲ್ಟಿ ಅನ್ನೋದೆಲ್ಲ ಏನೂ ಇಲ್ಲ. ಆ್ಯಂಡ್ ಇದರಲ್ಲಿ ನನ್ನ ಫ್ರೆಂಡ್ಸ್ ಗ್ರೂಪಲ್ಲಿ ಒಬ್ರದ್ದು ಫಸ್ಟ್ ಟೈಮ್ ಟ್ರಕ್ ಇತ್ತು. ಸೊ ಅವ್ರ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಒಳ್ಳೆ ಥರ ಇರಲಿ ಅಂದ್ಬಿಟ್ಟು ನಾವು ಈ ಸ್ಪಾಟ್ನ ಚೂಸ್ ಮಾಡಿದ್ವಿ. ಆ್ಯಂಡ್ ಇದು ಬಂದುಬಿಟ್ಟು ಮೇನ್ಲಿ ಫಾರ್ ಸನ್ರೈಸ್. ನಾವು ಸನ್ರೈಸ್ನ ರೈಸ್ ಆದಮೇಲೆ ಹೋಗಿ ನೋಡ್ತಾ ಇದ್ವಿ. ಆ್ಯಂಡ್ ಇಲ್ಲಿ ನಾವು ಬೆಟ್ಟ ಹತ್ತುವಾಗ ಪ್ರತಿಯೊಂದು ಶಾರ್ಟ್ ತೊಗೊಂಡು ಹತ್ತಬೇಕು ಅನ್ಕೊತಾ ಇದ್ದೆ. ಬಟ್ ಅದು ಆ್ಯಕ್ಚುಲಿ ಆ ಥರ ವರ್ಕೌಟ್ ಆಗೋಲ್ಲ. ಪ್ರತಿಯೊಂದು ವ್ಲಾಗ್ ಥರ ಶಾರ್ಟ್ ಮಾಡ್ಕೊಂಡು ಹೋಗ್ತೀವಿ ಅಂದರೆ ಅದು 3-4 ಅವರ್ಸ್ ಟ್ರಕ್ ಹೋಗ್ಬಿಟ್ಟು 7-8 ಅವರ್ಸ್ ಟ್ರಕ್ ಆಗಿಬಿಡುತ್ತೆ. ಇಲ್ಲಿ ತುಂಬ ಜನ ಬರ್ತಾನೆ ಇರ್ತಾರೆ ಕಂಟಿನ್ಯೂಸ್ ಆಗಿ. ಸೊ ನೀವೇನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನಾವೆಲ್ಲ ಕಾಮಿಡಿ ಮಾಡಿಕೊಂಡು, ಸ್ಪೀಕರ್ ಕೂಡ ತಂದಿದ್ದ ನನ್ನ ಫ್ರೆಂಡು. ಸೊ ಸ್ಪೀಕರಲ್ಲಿ ಹಾಡು ಹಾಡಿಕೊಂಡು ಕೂಡ ಜೋರಾಗಿ ನಾವು ಟ್ರಕ್ಕಿಂಗ್ ಮಾಡ್ತಾಯಿದ್ವಿ. ಸ್ಟಾರ್ಟಿಂಗ್ ಟ್ರಕ್ಕಿಂಗಲ್ಲಿ ನಿಮಗೆ ಸ್ಟೆಪ್ಸ್ ಇರುತ್ತೆ, ಇಲ್ಲಿ ನೋಡ್ತಾ ಇರ್ಬೋದು. ಸೊ ಈ ಸ್ಟೆಪ್ಸ್ನ ನೀವು ಹತ್ಕೊಂಡು ಹೋಗ್ತಾ ಆಮೇಲೆ ಮೇಲೆ ಬೆಟ್ಟಕ್ಕೆ ನೀವು ನಾರ್ಮಲಾಗಿ ಸ್ಟೋನ್ಸು ಹಂಗೆ ದಾರಿ ಎಲ್ಲ ಇದೆ. ನಿಮ್ಗೇನು ಕನ್ಫ್ಯೂಸ್ ಆಗೋದು ಅಥವಾ ಭಯ ಆಗೋದೆಲ್ಲ ಏನೂ ಇರೋಲ್ಲ, ಜನ ಇರ್ತಾರೆ. ಸೊ ಆರಾಮ್ಸೆ ನೀವು ಟ್ರಕ್ಕಿಂಗ್ನ ಮಾಡ್ಬೋದು. ನಾವು ಒಂದು ಸ್ಪಾಟ್ ರೀಚ್ ಆದಮೇಲೆ ತಿರ್ಗಾ ಫೋಟೋಸ್ ಹುಡುಗಿರಂದರೆ ನಿಮಗೆ ಗೊತ್ತಿರುತ್ತಲ್ಲ. ಆ್ಯಂಡ್ ಪರ್ಸನ್ ಹೂ ಲವ್ಸ್ ಟೇಕಿಂಗ್ ವೀಡಿಯೋ ಆ್ಯಂಡ್ ಫೋಟೋ, ಕ್ರೇಜಿಯಾಗಿ ಸ್ಪಾಟ್ಸ್ ಸಿಗುತ್ತೆ ನಿಮಗೆ. ಅಲ್ಲಲ್ಲೇ ನಿಂತ್ಕೊಂಡು ನಾವು ಫೋಟೋಸು ವೀಡಿಯೋಸ್ ಎಲ್ಲ ತೊಗೊತಾ ಇದ್ವಿ. ಆ್ಯಂಡ್ ಈ ನನ್ನ ಫ್ರೆಂಡ್ ಇಲ್ಲಿ ಬರ್ತಿದ್ದಾನಲ್ಲ, ಇವನು ಡಾಕ್ಟ್ರು. ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ ನಿಮಗೆ, ಅವ್ನು ಬರೀ ಕೈಯಲ್ಲಿ ಬಂದಿದ್ದ. ಇವನ್ ವಾಟ್ರ್ ಬಾಟ್ಲು ಸಹ ಎತ್ಕೊಂಬಂದಿಲ್ಲ. ಯಾಕೆ ಟ್ರಕ್ಕಿಂಗಿಗೆ ನಾನು ಭಾರ ಹೊತ್ಕೊಂಬರ್ಬೇಕಂದು. ಬಟ್ ಲಾಸ್ಟಲ್ಲಿ ಅವನೇ ನಮ್ಮ ಬ್ಯಾಗ್, ನನ್ನ ಇನ್ನೊಂದು ಫ್ರೆಂಡ್ ಬ್ಯಾಗ್ನ ಹೊತ್ಕೊಂಡು ಎಂಡ್ ತನಕ ಮೇಲೆ ಹತ್ತಿ ಇಳಿಯೋ ತನಕ ಅವನೇ ಪಾಪ ಬ್ಯಾಗ್ ಹಾಕ್ಕೊಂಡಿದ್ದ. ಸೊ ಇದರಲ್ಲಿ ನೀವು ಅರ್ಥ ಮಾಡ್ಕೊಬೇಕು, ನಿಮ್ಮ ಬ್ಯಾಗ್ ನೀವು ಎತ್ಕೊಂಬಂದರೆ ಆರಾಮ್ಸೆಗೆ ನೀವು ಟ್ರಕ್ ಮಾಡ್ಬೋದು ಅನ್ನೋದು. ಆ್ಯಂಡ್ ನಾನಂತೂ ಮುಂದೆ ಹೋಗ್ತಾನೆ ಇದ್ದೆ. ನನ್ನ ಫ್ರೆಂಡ್ ಹೇಳ್ತಿದ್ದ, ನೀನು ಬಂದಿರೋದು ನಮ್ಮ ಜೊತೆ, ಬೇರೆಯವ್ರ ಜೊತೆ ಎಲ್ಲೋ ಹೋಗ್ಬಿಡ್ಬೇಡ, ಅಷ್ಟು ಮುಂದೆ ಹೋಗ್ತಾನೆ ಇದೆಯಾ ಅಂದ್ಕೊಂಡು. ಯೂಶಲಿ ನಾನು ಹೆಂಗೆ ಅಂದರೆ, ಟ್ರಕ್ಕಿಂಗ್ ಮಾಡೋದಾಗಿರಲಿ ಅಥವಾ ನಾನು ತಿರುಪತಿ ಬೆಟ್ಟ ಕೂಡ ಹತ್ತುತ್ತಾ ಇರ್ತೀನಿ ಹೋದಾಗೆಲ್ಲ. ಸೊ ಅಲ್ಲೂ ಅಷ್ಟೇ, ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಂದು ಸ್ಟ್ರೆಚ್ಚಲ್ಲಿ ಹತ್ತು ಬಿಡ್ತೀನಿ ನಾನು. ಅಲ್ಲಲ್ಲೇ ಕೂತ್ಕೊಳ್ಳೋದಾಗಿರಲಿ, ರೆಸ್ಟ್ ಮಾಡೋದಾಗಲಿ ಅದನ್ನು ನಾನು ಮಾಡಲ್ಲ. ಸೊ ನನ್ನ ಮೈಂಡ್ಸೆಟ್ ಹೆಂಗೆ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಅಂದರೆ, ಎಷ್ಟು ಸಲ ನಾವು ಬ್ರೇಕ್ ತೊಗೊತಾ ಇರ್ತೀವಿ ಅಷ್ಟು ನಮಗೆ ಟಯರ್ಡ್ ಆಗ್ತಾ ಇರುತ್ತೆ, ಅಷ್ಟು ಲೇಸಿನೆಸ್ ಬಂದುಬಿಡುತ್ತೆ ಅನ್ನೋದು. ಸೊ ಅದಕ್ಕೋಸ್ಕರ ನನಗೆ ಎಕ್ಸ್ಟ್ರೀಮ್ ಲೆವೆಲ್ ಆಗತ್ತೇ ಇಲ್ಲ ಅನ್ನೋ ಟೈಮಲ್ಲಿ ಮಾತ್ರ ನಾನು ಒಂದು 2 ನಿಮಿಷ 5 ನಿಮಿಷ ಕೂತ್ಕೊತೀನಿ. ಇಲ್ಲ ಅಂದರೆ ಐ ಡೋಂಟ್ ಸೆಟ್, ನಾನು ನಿಂತ್ಕೊಂಡೇ ಇರ್ತೀನಿ. ಇಲ್ಲ ಹಂಗೆ ಚಿಕ್ಕ ಸ್ಲೋ ಆಗಿ ನಡ್ಕೊಂಡು ಹೋಗ್ತಾ ಇರ್ತೀನಿ. ಸೊ ದಿಸ್ ಇಸ್ ವಾಟ್ ಐ ಡೂ. ಮೇಯ್ನಾಗಿ ಟ್ರಕ್ಕಿಂಗ್ ಆಗಿರಲಿ ಅಥವಾ ಈ ಥರ ಹತ್ತೋ ಪರಿಸ್ಥಿತಿ ಇದ್ದರೆ. ಆ್ಯಂಡ್ ಇಲ್ಲಿ ನಾನು ಈ ಸ್ಪಾಟ್ ಒಂದು ಅರ್ಧನೂ ಕೂಡ ಅಲ್ಲ, ಒಂದು ಮುಕ್ಕಾಲು ಅಥವಾ ಕಾಲು ಅಂತ ಹೇಳ್ಬೋದು. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಬ್ರೇಕ್ ತೊಗೊತಾ ಇದ್ರು. ನಾನು ಅದೇ ಟೈಮಲ್ಲಿ ನನಗೆ ಚಾನ್ಸ್ ಅಂದ್ಬಿಟ್ಟು ವೀಡಿಯೋಸು ವ್ಲಾಗ್ಸ್ ಎಲ್ಲ ಮಾಡ್ಕೊತಾ ಇದ್ದೆ ನಾನು. ಎಷ್ಟು ಚೆನ್ನಾಗಿದೆ ವೆದರ್, ಮೈ ಗಾಡ್.
ಆ ಲ್ಯಾಂಡೆಲ್ಲ ನೋಡಿದ್ರೆ ನಾನು ಒಂದು ಗದ್ದೆ ತೊಗೊಂಡಿಲ್ಲ ಸೆಟ್ಲಾಗ್ಬಿಡೋಣ ನಾನು. ಏನು ಹೇಳ್ತೀರಾ? ನನಗೆ ಬೇಗ ಪೀಕ್ ಪಾಯಿಂಟಲ್ಲಿ ರೀಚ್ ಆಗಬೇಕು, ಇನ್ನೂ ಚೆನ್ನಾಗಿ ಫೋಟೋಸ್ ತೆಗೆಸ್ಕೊಬೇಕು. ಯಾಕಂದರೆ ಬಿಸಿಲು ಜಾಸ್ತಿ ಆದಷ್ಟು ಹತ್ತಕ್ಕೆ ಕಷ್ಟ ಆಗುತ್ತೆ, ತುಂಬ ಸ್ವೆಟ್ ಆಗಿಬಿಡ್ತೀವಲ್ವ. ನಾನು ನನ್ನ ಫ್ರೆಂಡ್ಸಿಗೆ ಎಲ್ಲರಿಗೂ ಮೋಟಿವೇಟ್ ಮಾಡ್ತಿದ್ದೆ, ಇಲ್ಲೇ ಬಂದೇ ಬಿಡ್ತು, ಹತ್ತೋಣ ಎಲ್ಲರೂ ಬನ್ನಿ ಅಂದ್ಕೊಂಡು ಎಲ್ಲರಿಗೂ ಮೋಟಿವೇಟ್ ಮಾಡ್ಕೊಂಡು ನೋಡಿ ಸ್ಟೈಲ್ಗೂ ಹಾಕ್ಕೊತಾರೆ, ಒಬ್ಬೊಬ್ರು ತಲೆನೋವು ಹಾಕ್ಕೊತಾರೆ, ಒಬ್ಬೊಬ್ರು ನಿಂತರ ನಿಜ ಕಣ್ ಕಾಣಿಸ್ತಿಲ್ದಿರ ಹಾಕ್ಕೊಂತಾರೆ. ಅವಳಿಗೆ ಪಾಪ ಅವ್ನು ಸಪೋರ್ಟ್ ಮಾಡ್ತಾವನೆ. ಆಗೋಯ್ತು ಆಲ್ಮೋಸ್ಟ್ ರೀಚ್. ಅವಳಿಗೆ ಇವಾಗ ತಲೆ ಇನ್ನೂ ಜೋರು ಓಡ್ತೈತೆ. ಕರೆಕ್ಟ್ ಸಾಂಗು ತಲೆ ಗಿರ. ಇದು ಬೆಟ್ಟ ಒಳಗೆ ಹೋದ್ಮೇಲೆ ಒಂದು ಚಿಕ್ಕದಾಗಿ ದಾರಿ ಇದೆ. ಸೊ ಆ ದಾರಿಯಲ್ಲಿ ನಡ್ಕೊಂಡು ನೀವು ಕೆಳಗೆ ಇಳಿಬೇಕು. ಕೆಳಗೆ ಇಳಿದು ತಿರ್ಗಾ ನಿಮ್ಗೆ ಇನ್ನೊಂದು ದಾರಿ ಸಿಗುತ್ತೆ ಆ ಬೆಟ್ಟದ ಮೇಲೆ ಪೀಕ್ ಪಾಯಿಂಟ್ನ ನಾವು ರೀಚ್ ಆಗೋದಕ್ಕೆ. ತುಂಬ ಎಲ್ಲ ಗಲೀಜಾಗಿರುತ್ತೆ, ಇಲ್ಲ ಸಿಕ್ಕಾಪಟ್ಟೆ ಇನ್ಸೆಕ್ಟ್ಸ್ ಎಲ್ಲ ಮೈಗೆ ಹತ್ತುತ್ತೆ ಅಂದೆಲ್ಲ ಅನ್ಕೊತಿರೋ ಆ ಥರ ಎಲ್ಲ ಏನೂ ಇಲ್ಲ. ಈ ಉತ್ರಿ ಬೆಟ್ಟದಲ್ಲಿ ಇಟ್ಸ್ ಲೈಕ್ ಪೀಸ್ಫುಲ್ಲಾಗಿ ನೀವು ಟ್ರೆಕ್ಕಿಂಗ್ನ ಮಾಡ್ಬೋದು. ಆ್ಯಂಡ್ ನಾನು ನಿಮ್ಗೆ ಹೇಳಿದೆ, ಈ ಜಾಗದಿಂದ ಆಚೆ ಬಂದಿದ ತಕ್ಷಣ ನಿಮ್ಗೆ ಇನ್ನೊಂದು ಸ್ಪೇಸ್ ಸಿಗುತ್ತೆ ಎಲ್ಲಿ ನೀವು ಪೀಕ್ ಲೆವೆಲ್ಗೆ ರೀಚ್ ಆಗೋದಕ್ಕೆ. ಇಲ್ಲಿ ನನ್ನ ಫ್ರೆಂಡ್ಸಿಗೆಲ್ಲ ನಾನು ಸುಮ್ಮನೆ ರೇಗಿಸ್ತಾ ಇದ್ದೆ, ನಾವು ರೀಚ್ ಆಗಿಬಿಟ್ವಿ ಅಂದು. ಕಮ್ಮಿ ರೀಚ್ ಆಗಿಬಿಟ್ವಿ ಫೈನಲಿ. ಮಗಳೇ ಇನ್ನು ಅಲ್ಲಿ ಮೇಲೈತೆ ಹತ್ತದು, ಇದು ಜಸ್ಟ್ ವ್ಯೂ ಪಾಯಿಂಟ್. ಅಯ್ಯೋ, ಹಿಂಗೆ ಮೋಟಿವೇಟ್ ಮಾಡಿಕೊಂಡು ಚೇರಪ್ ಮಾಡ್ಕೊಂಡಿದ್ರೇ ನಾವು ಪೀಕ್ ಲೆವೆಲಲ್ಲಿ ಬೇಗ ರೀಚ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ನಿಮ್ಗೆ ಒಳ್ಳೆ ಸ್ಪಾಟ್ ಸಿಗುತ್ತೆ ಎಲ್ಲಿ ನೀವು ಒಳ್ಳೆ ಫೋಟೋಸ್ ಕ್ಲಿಕ್ ಮಾಡ್ಕೊಬೋದು. ನಾವು ಕೂಡ ಸ್ಟಾಪ್ ಮಾಡಿ ಫೋಟೋ ಕ್ಲಿಕ್ ಮಾಡ್ಕೊತಾ ಇದ್ವಿ. ಈ ಫೋಟೋ ಹಿಂದೆ ಸಿಕ್ಕಾಬಟ್ಟೆ ಫನ್ನಿ ಕಾಮಿಡಿ ಸ್ಟೋರಿ ಇದೆ. ಇಟ್ಸ್ ಜಸ್ಟ್ ಎ ಫನ್ನಿ. ನೀವೆಲ್ಲರೂ ಕೇಳಿಸ್ಕೊಂಡಿರ್ತೀರ, ಫಿಯಾನ್ಸೆ ಆಗಿರಲಿ ಅಥವಾ ವೈಫ್ ಆಗಿರಲಿ ಹಸ್ಬೆಂಡ್ನ ಸಾಯಿಸ್ಬಿಟ್ಟಿದ್ದಾರೆ, ಹನಿಮೂನಿಗೆ ಕರ್ಕೊಂಡೋಗಿ ಇಲ್ಲ ಬೆಟ್ಟದ ಮೇಲೆ ಅನ್ನೋದು, ಅದನ್ನೇ ನಾವು ರೀಕ್ರಿಯೇಟ್ ಮಾಡೋಕ್ಕೆ ಇಲ್ಲಿ ಆಪೋಸಿಟ್ ಜೆಂಡರ್ ಯೂಸ್ ಮಾಡ್ತಾಯಿದ್ವಿ. ಆ್ಯಂಡ್ ಫೈನಲಿ ಪೀಕ್ ಲೆವೆಲ್ಗೆ ರೀಚ್ ಆದ್ವಿ ನಾವು. ಆ್ಯಂಡ್ ಇಲ್ಲಿ ನಿಮಗೆ ತಿನ್ನೋಕ್ಕೆಲ್ಲ ಸಿಗುತ್ತೆ. ಆ್ಯಂಡ್ ಇಲ್ಲಿ ಒಂದು ಸ್ಪಾಟ್ ನಾನು ನಿಮಗೆ ತೋರಿಸ್ತೀನಿ. ಆ ಸ್ಪಾಟ್ನ ಸೇಫ್ ಇದೆ, ಬಟ್ ನೀವು ಕೇರ್ಫುಲ್ಲಾಗಿ ಕೂತ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಬೋದು. ನಾವು ರೀಚ್ ಆಗಿಬಿಟ್ಟು ಕಂಟಿನ್ಯೂಸ್ ಆಲ್ಮೋಸ್ಟ್ 30 ಮಿನಿಟ್ಸ್ ನಾವು ಫೋಟೋ ಸೆಷನ್ನೇ ಮಾಡಿದ್ದು. ನಮ್ಮ ಜೊತೆ ಬಂದಿರೋ ಫ್ರೆಂಡ್ಸು ಸಿಕ್ಕಾಬಟ್ಟೆ ಫೋಟೋಸ್ ತೆಗಿತಿದ್ರು. ಪಾಪ ಇಬ್ಬರು ಒಂದೊಂದು ಆ್ಯಂಗಲಲ್ಲಿ ನಿಂತ್ಕೊಂಡು ಫೋಟೋಸ್ ತೆಗಿತಿದ್ರು. ಇದರಲ್ಲಿ ನನ್ನ ಫ್ರೆಂಡ್ ಡಾಕ್ಟರ್ ಅಂತ ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲಿ, ಅವನು ಫೋಟೋಸ್ ತೆಗೆಸ್ಕೊತಾ ಇದ್ದ. ಬಟ್ ನಾನು ಇನ್ನೊಂದು ಫ್ರೆಂಡು ಫೋಟೋಸ್ ತೆಗೆಸ್ಕೊತಾ ಇರಲಿಲ್ಲ. ಬಟ್ ನಮಗೆ ಎಷ್ಟಾಗುತ್ತೆ ಅಷ್ಟು ಫೋಟೋಸ್ ಕ್ಲಿಕ್ ಮಾಡಿಕೊಟ್ಟ. ನಾನೇ ಫೋರ್ಸ್ ಮಾಡಿ ಫೋಟೋ ತಗೊಳ್ಳೋ ಅಂತ ಹೇಳ್ತಾ ಇದ್ದೆ. ಬಟ್ ಅಷ್ಟು ಚೆನ್ನಾಗಿ ನಮ್ಮ ಫೋಟೋಸ್ ನಾನು ಇನ್ಸ್ಟಾಗ್ರಾಮಲ್ಲೂ ಕೂಡ ಪೋಸ್ಟ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಔಟ್ಪುಟ್ ಬಂದಿರೋದು ಕಾರಣಕ್ಕೆ ನನ್ನ ಇಬ್ಬರು ಫ್ರೆಂಡ್ಸ್ ಕೂಡ ಇದರಲ್ಲಿ ನಂದು ಸೆಲ್ಫಿ ಆಗಿರಲಿ ವಿಡಿಯೋ ಆಗಿರಲಿ ವ್ಲಾಗ್ ಕಮ್ಮಿಯಲ್ಲೇ ನೀವು ನೋಡ್ತಾ ಇರ್ಬೋದು. ಇಲ್ಲಿ ನಾನು ಮೇ ಬಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನಿಮಗೆ ಟ್ರಕ್ಕಿಂಗ್ ಯಾವ ಥರ ಇರುತ್ತೆ, ಜರ್ನಿ ಯಾವ ಥರ ಇರುತ್ತೆ ಅನ್ನೋದೆಲ್ಲ. ಸೊ ನಾವು ಹತ್ತಾದಮೇಲೆ 30 to 40 ಮಿನಿಟ್ಸ್ ಅಲ್ಲೇ ಇದ್ದು ಫೋಟೋಸು, ಆಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ನೆಕ್ಸ್ಟು ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನನ್ನ ಪಾಯಿಂಟ್ ಇಷ್ಟೇ ಸಿಂಪಲ್, ಬಿಸಿಲು ಜಾಸ್ತಿ ಬರೋಕ್ಕಿಂತ ಮುಂಚೆ ನಾವು ಇಳಿದು ಬಿಡಬೇಕು. ಜಾಸ್ತಿ ಬಿಸಿಲಾದರೆ ಬೆಟ್ಟದ ಹತ್ರ ಎಲ್ಲ ನಮಗೆ ತುಂಬ ಟಯರ್ಡ್ ಆಗುತ್ತೆ. ಆ್ಯಂಡ್ ಅಲ್ಲಿ ಅಕ್ಕಪಕ್ಕ ತಿನ್ನೋಕ್ಕೇನು ಸಿಕ್ಕಿಲ್ಲ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಕೂಡ ಆಗುತ್ತೆ. ಆ್ಯಂಡ್ ಇಲ್ಲಿ ಇನ್ನೊಂದು ಜಾಗ ಇದೆ ಎಲ್ಲಿ ನಿಮಗೆ ಅಲ್ಲಿ ಬರ್ತಿದ್ದಾರೆ ಊಟ ತಿಂಡಿ ಎಲ್ಲ ನಿಮಗೆ ಸಿಗುತ್ತೆ, ಲೈಕ್ ಮ್ಯಾಗಿ ಸಿಗುತ್ತೆ, ಅದೆಲ್ಲ ಸಿಗುತ್ತೆ. ಆ ಸ್ಪಾಟಲ್ಲಿ ಒಂದು ದೇವಸ್ಥಾನ ಇದೆ, ಅದ್ರ ಪಕ್ಕದಲ್ಲೇ ಕೂತ್ಕೊಂಡು ನಾವು ಫೋಟೋಸ್ ತೊಗೊಂಡ್ವಿ. ನನ್ನ ಫ್ರೆಂಡ್ ಲಿಟಲ್ ಆರ್ಟ್ಸ್ ತೊಗೊಂಡ್ಬಂದಿದ್ಲು, ಅದನ್ನು ಕೂಡ ಇಟ್ಟು ಫೋಟೋಸ್ ತೊಗೊಂಡ್ವಿ. ಆ್ಯಂಡ್ ಇವಾಗ ಅವ್ರು ರಿವ್ಯೂ ಫಾಸ್ಟಾಗಿ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೋಣ. ಹೇಗೆ ಅನ್ನಿಸ್ತು ಋತ್ವಿಕ್? ಬೇಗ ಹೇಳೋ. ಕಮ್ಮಿ ಹೆಂಗ ಅನಿಸ್ತು? ಕಮ್ಮಿ ಫಸ್ಟ್ ಟ್ರಕ್ ಆಕ್ಚುಲಿ ಫಸ್ಟ್ ಟ್ರಕ್ ಕೇಳಬೇಕು. ವೆರಿ ಟೈರಿಂಗ್ ಬಟ್ ಇನ್ನ ದೊಡ್ಡ ಬೆಟ್ಟ ಹತ್ಬೇಕು ಅನ್ಕೊಂಡಿದ್ದೀನಿ. ಎಸ್ ಕ್ಲಾಪ್ಸ್ ಆಕ್ಚುಲಿ ಕೋಮಿ ಕ್ಲಾಪ್ಸ್ ಹೊಡಿಬೇಕು ಫಸ್ಟ್ ಟ್ರಕ್ ಹೊಳ್ದು. ನೆಕ್ಸ್ಟ್ ಮಾನ್ ಹೇಗ ಅನಿಸ್ತು? ಮಾನ್ ಸೂಪರ್ ಆಗಿತ್ತು. ನಮಗೆ ಮ್ಯಾಗಿ ಕೂಡ ರೆಡಿ ಆಗಿ ಬಂತು, ಅಂಕಲ್ ಸರ್ವ್ ಮಾಡ್ತಾ ಇದ್ದಾರೆ. ಇನ್ನು ಅರ್ಜುನ್ ಹೇಗ ಅನಿಸ್ತು? ಅರ್ಜುನ್ ಇದು ಎಷ್ಟೇ ಸಲ ಬರ್ತಿರೋದು ಈ ಬೆಟ್ಟಕ್ಕೆ? ಸೆಕೆಂಡ್ ಟೈಮ್. ಫಸ್ಟ್ ಟ್ರಿಪ್ ವಿತ್ ಸ್ಕೂಲ್ ಫ್ರೆಂಡ್ಸ್. ಫಸ್ಟ್ ಟ್ರಿಪ್. ನಿನಗೆ ಹೇಗ ಅನಿಸ್ತು ಹೇಳೋ? ಸೂಪರ್ ಆಗಿತ್ತು. ಇದು ನಿಂದು ಎಷ್ಟನೇ ಸಲ?
ಎಷ್ಟೊಂದು ಹೋಗಿದ್ದೀನಿ ಬಟ್ ವಿತ್ ಸ್ಕೂಲ್ ಫ್ರೆಂಡ್ಸ್ ಇಟ್ ವಾಸ್ ವೆರಿ ನೈಸ್. ಯಾ ಫಸ್ಟ್ ಟೈಮ್ ನಾವೆಲ್ಲ ಇನ್ನೂ ಜಾಸ್ತಿ ಜನ ಇದ್ದಾರೆ ಬಟ್ ನಾವು ಇಷ್ಟು ಕಮ್ಮಿ ಜನ ಬಂದ್ವಿ. ಇಟ್ ಇಸ್ ಫನ್, ಲೆಸ್ ಪೀಪಲ್, ವೆರಿ ಫನ್. ಎಲ್ಲ ಮ್ಯಾಗಿ ಆ್ಯಕ್ಚುಲಿ ಚೆನ್ನಾಗಿದೆ. ನಾನು ಟೇಸ್ಟ್ ಒಂದು ಸ್ಪೂನ್ ಟೇಸ್ಟ್ ಒಂದ್ ಸ್ಪೂನ್ ಅವಳು ಹಿಂಗೆ ಹೇಳಿದ್ಲು ಗೊತ್ತಾ, ನಾನು ಒಂದು ಸ್ಪೂನ್ ತಿಂದು ಹೇಳ್ತಾ ಇದ್ದೀನಿ. ಅವಳು ತಿಂದಿಲ್ದರೆ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಲ್ಲು. ಯು ಹ್ಯಾವ್ ಟು ಕಾಸ್ಟ್ ಹರ್ ಇನ್ ಎನಿ ಸೀರಿಯಲ್. 1 ವರ್ಷ ಆಯ್ತು ನನ್ನ ಮದುವೆ ಆಗಿ, ಗಿಫ್ಟ್ ಇವಾಗ ಸಿಕ್ಕೈತೆ. ಸೊ ಫೈನಲಿ ಬೆಟ್ಟ ಎಲ್ಲ ಇಳಿದು ನಾವೆಲ್ಲರೂ ಕೂಡ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ವಾಪಸ್ ಮನೆಗೆ ಹೊರಡೋಣ ಅಂದ್ಕೊಂಡು, ಬಟ್ ನಾವು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಸೊ ಬ್ರೇಕ್ಫಾಸ್ಟ್ ಒಂದು ಕಡೆ ನಿಲ್ಲಿಸಿ ಆಮೇಲೆ ಎಲ್ಲರೂ ಕೂಡ ಡಿಸ್ಪೋಸ್ ಆಗೋಣ. ಯಾವ ಥರ ಪ್ರೆಷರ್ ತುಂಬ, ಅದನ್ನ ಇಟ್ಕೊಂಡು ನಾನು ಸಂಸಾರ ಎಲ್ಲ ಮಾಡೋಕ್ಕಾಗಲ್ಲ. ನನಗೆ ಈ ವರ್ಷ ಬೇಗ ಮದುವೆ ಮಾಡೋಣ, ಎಲ್ಲರೂ ಬೇಗ ಮದುವೆ ಆಗಲಿ. ಮಾಡಿರೋ ಹುಡುಗಿನೇ ಬೇಕಾ ನಿಮಗೆ? MBBS ಡಾಕ್ಟರೇ, ಬಟ್ MBBS ಅಲ್ಲ, PG ಅಟ್ಲೀಸ್ಟ್ ಜಾಯ್ನ್ ಆಗಿರ್ಬೇಕು. ಓಕೆ, ಕ್ರೈಟೀರಿಯಾ ಅವ್ನು ಡಾಕ್ಟರ್ ಹುಡುಗಿನೇ ಬೇಕಂತೆ. ಎಸ್, ಅದ್ರಲ್ಲಿ ಏನು MBBS ಓದಿರ್ಬೇಕಾ? ನೀನು ಈ ಪ್ರೊಫೆಷನ್ ಬಿಟ್ಬಿಟ್ಟು MBBS ಯಾವಾಗ ಡಾಕ್ಟ್ರು, profession ಇಂಜಿನಿಯರ್ change ಅದೆಲ್ಲ ಸಿಗದೇನೆ ಖಾಲಿಯಾಗಿ ಅಮ್ಮ ತಾಯಿ ಅಂದಾಗ ನಾನು ಬೇರೆ ದರ್ಶನ ಪ್ರೊಫೆಷನ್ ಯಾವಾಗ ಬಿಟ್ಟೆ ಅಂತ? ನಾನು ಪ್ರೊಫೆಷ್ನಲ್ ಯಾವತ್ತೂ ಬಿಡಲ್ಲ, ಇದು ಸೈಡಲ್ಲಿ ಇರಲಿ ಅಂದ್ಬಿಟ್ಟು ಮೆಮೊರೀಸ್. ಮ್ಯಾರೇಜ್ ಬಿಡ್ತಾರೆ ಓ ಅದ ಇವನಿಗೋಸ್ಕರ ಆಗೋಣ. ನಾನೇನೋ ವ್ಲಾಗದ್ ಹೇಳ್ತಾ ಇದ್ದೇನೆಲ್ಲ ಇವನಿಗೋಸ್ಕರ. ಯಾರನ್ನ ಇದ್ರೆ ಕಾಂಟ್ಯಾಕ್ಟ್ ಥ್ಯಾಂಕ್ ಯು. ಋತ್ವಿಕ್, ಇನ್ಸ್ಟಾಗ್ರಾಮಲ್ಲಿ ಹುಡುಕಿ, ಇಲ್ಲ ಸ್ನ್ಯಾಪ್ಚಾಟಲ್ಲಿ ಆಕ್ಟಿವ್ ಇದಾನಂತೆ ಡಾಕ್ಟರ್ ಆಗಿ. ಪ್ಲೀಸ್ ಸ್ನ್ಯಾಪ್ಚಾಟಲ್ಲಿ ಹುಡ್ಕೊಳ್ಳಿ. ಚೆನ್ನಾಗಿ ಆಪರೇಷನ್ ಮಾಡ್ತಾನೆ ಸ್ವಲ್ಪ ತಲೆನಲ್ಲ, ಆರ್ಟ್ನ ಆರ್ಟ್ನ ಜೋಪಾನ ಆಗಿತ್ತು. ಪಿಕಪ್ ಲೈನ್. ಐಮ್ ಸಾರಿ. ಸೊ ಎಲ್ಲ ಮಾತಾಡಿಕೊಂಡು ಜೋಕ್ ಮಾಡಿಕೊಂಡು ನಾವು ಸ್ಪಾಟ್ ರೀಚ್ ಆಗಿದ್ದು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ. ಕದಂಬ ವೆಜ್ ಅಂದ್ಬಿಟ್ಟು. ನನಗೆ ಜಾಗದ ಲೊಕೇಶನ್ ನಿಜ ಗೊತ್ತಿಲ್ಲ, ನನ್ನ ಫ್ರೆಂಡ್ ಈ ಹೋಟೆಲ್ ಕಾಣಿಸ್ತಂದ್ಬಿಟ್ಟು ನಿಲ್ಲಿಸಿದ್ವಿ. ಸೊ ಎಷ್ಟು ಹೊಟ್ಟೆ ಹಸಿತಿತ್ತು ಅಂದರೆ, ನಾನು ಐ ಗೆಸ್ ಬ್ರೇಕ್ಫಾಸ್ಟ್ ಅವತ್ತು ತುಂಬಾ ಲೇಟ್ ಆಯಿತು. 11:30 ಆಗೋಯ್ತು. ಈ ಟೈಮಲ್ಲಿ ಇವರೆಲ್ಲರದು ಫೋಟೋ ಸೆಷನ್ ಸ್ಟಾರ್ಟ್ ಆಗೋಯ್ತು. ನಾನು ಅಂಥವಳೆ ಫೋಟೋ ಬಿಟ್ಬಿಟ್ಟು ತಿನ್ನೋಣ ಅಂತ ಯಾಕಂದರೆ ಇಲ್ಲಿ ಫೋಟೋ ತೊಗೊಬೇಕು ಅಂದ್ಕೊಂಡು ನಾನು ಆರ್ಡ್ರ್ ಮಾಡಿದ್ದು ಮಿಲ್ಲೆಟ್ ಬಿಸಿಬೇಳೆ ಬಾತ್. ಸೊ ಎಲ್ಲ ನನ್ನ ಫ್ರೆಂಡ್ಸ್ ಟಿಫನ್ ಐಟಮ್ಸ್ ಎಲ್ಲ ಆರ್ಡ್ರ್ ಮಾಡಿಕೊಂಡು ಇಲ್ಲೂ ಮಾತಾಡಿಕೊಂಡು, ಸೊ ಎಲ್ಲರೂ ಎಲ್ಲೆಲ್ಲಿ ಇಳ್ಕೊಬೇಕು ಅಂದ್ಕೊಂಡು ಮಾತಾಡಿದ್ವಿ. ಆ್ಯಂಡ್ ಇಟ್ ವಾಸ್ ಗ್ರೇಟ್ ಟೈಮ್. ನನಗೆ ನಿಯರ್ ಬೈ ಇದ್ದಿದ್ದು ಮಾಧವರ ಮೆಟ್ರೋ ಸ್ಟೇಷನ್. ಅಲ್ಲಿಂದ ನಾನು KR ಪುರಮ್ಗೆ ಮೆಟ್ರೋ ತೊಗೊಂಡ್ರೆ ಆ್ಯಂಡ್ ದೆನ್ ಫ್ರಮ್ ದೇರ್ ಜೀವನ್ ಪಿಕ್ ಮಾಡ್ತಾನೆ ಅಂತ ಹೇಳಿದ್ದ. ಸೊ ನಾನು ಅಲ್ಲಿ ರೀಚ್ ಆಗೋಕ್ಕಿಂತ ಮುಂಚೆನೇ ಜೀವ ಬಂದುಬಿಟ್ಟಿದ್ದ, ಬಂದು ಕಾಯ್ತಾ ಇದ್ದ. ಐ ವಾಸ್ ಸೋ ಎಕ್ಸೈಟೆಡ್. ಹೋಗಿ ಅವನಿಗೆ ನನ್ನ ಟ್ರಕ್ಕಿಂಗ್ ಹೇಗಿತ್ತು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡೋ ಒಂದು ಅರ್ಜೆಂಟಲ್ಲಿ ಓಡ್ತಾ ಇದ್ದೆ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂದ್ಕೊತೀನಿ. ಮರೆದಿಲ್ದರ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದಿ ನೆಕ್ಸ್ಟ್ ವ್ಲಾಗ್. ಬೈ ಎವ್ರಿವನ್.